NK ಭಾರತ್ ನ್ಯೂಸ್ 24x7. ಈ ದಿನ ನಾವು ಶ್ರೀನಿವಾಸಪುರದ ನರಸಿಂಹಸ್ವಾಮಿ ಗುಡಿಯಲ್ಲಿದ್ದೀವಿ. ಏನು ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ದಿನೇ ದಿನೇ ಧರ್ಮದ ಬಗ್ಗೆ, ಈ ಧರ್ಮದಲ್ಲಿ ಧರಿಸುವಂತಹ ವಸ್ತ್ರಗಳ ಮತ್ತು ಆ ಧರ್ಮದ ಇದ್ರ ಬಗ್ಗೆ, ಆ ಧರ್ಮವನ್ನು ಎತ್ತಿ ತೋರಿಸುವಂತಹ ಉಡುಗೆ ತೊಡುಗೆಗಳ ಬಗ್ಗೆ ಏನಾದರೂ ಒಂದು ಕಾಂಟ್ರವರ್ಸಿ ಮಾಡ್ತಾನೆ ಇದ್ದಾರೆ ನಮ್ಮ ಸರ್ಕಾರ. ನೆನೆ ನೋಡಿ ಪುಲ್ವಾಮಾ ಇದರಲ್ಲಿ ಸುಮಾರು 26 ಜನನ್ನ ನಮ್ಮ ಹಿಂದೂಗಳ ನೀವು ಅಂತ ಹೇಳ್ಬಿಟ್ಟು ಸಾಯಿಸಿದ್ದಾರೆ ಪಹಲ್ಗಾಮ್ನಲ್ಲಿ. ಮತ್ತು ಹಿಂದೂಗಳ ಅಂತ ಹೇಳ್ಬಿಟ್ಟು ಬಟ್ಟೆ ಬಿಚ್ಚಿ ಅವ್ರು ಹಿಂದೂನ ಮುಸ್ಲಿಮ್ ಅಂತ ಹೇಳ್ಬಿಟ್ಟು ನೋಡಿ ಸಾಯಿಸಿದ್ದಾರೆ. ಏನು ಇದು ಭಾರತನ, ಹಿಂದೂ ದೇಶನ ಮತ್ತೊಂದು ಅನ್ನೋದು ಒಂದು ಡೌಟ್ ಬರ್ತಾ ಇದೆ. ಇದೇ ರೀತಿ ಅದು ಹಂಗೆ ಹೋಗಲಿ, ಇವರು ಎಲ್ಲಾದರೂ ರಾಜಕೀಯ ಆಗಲಿ ಮತ್ತೊಂದಾಗಲಿ ಬೇರೆ ಏನಾದರೂ ಮಾಡ್ಕೊಳ್ಳಿ, ಬೆಳೀತಾ ಇರುವಂತಹ ಸಸಿಯನ್ನು ಮಟ್ಟುಗೊಳಿಸ್ತಾ ಇದ್ದಾರಲ್ಲ, ಬೆಳೀತಾ ಇರುವಂತಹ ಮಕ್ಕಳನ್ನು ಮಟ್ಟುಗೊಳಿಸ್ತಾ ಇದ್ದಾರಲ್ಲ ಧರ್ಮದ ಹೆಸರಿನಲ್ಲಿ. ಯಾವುದೋ ಒಂದು ಕಾನೂನು ನೆಪದಲ್ಲಿ ಎಕ್ಸಾಮ್ ಬರೆಯೋಕ್ಕೆ ಹೋದರೆ CET ಬರೆಯೋಕ್ಕೆ ಹೋಗಿರುವಂತಹ ಮಕ್ಕಳನ್ನು ವಾಪಸ್ ಕಳಿಸ್ತಾರಲ್ಲ, ಇದು ಎಂಥ ನ್ಯಾಯ? ಇದು ಯಾವ ಸರ್ಕಾರ? ಇದರಲ್ಲಿ ಯಾವ ನೀತಿ ಇದೆ? ಯಾರು ಇದನ್ನು ಮಾಡಿರೋ ಅಮೆಂಡ್ಮೆಂಟು? ಒಂದು ಮಗು ಯಾವ ಊರಿನಲ್ಲಿ, ಬೆಂಗಳೂರಿನಲ್ಲಿರ್ಬೋದು, ಶಿವಮೊಗ್ಗ, ಬೀದರ್ನಲ್ಲಿರ್ಬೋದು, ಆ ಕಡೆಯಿಂದ ನೀಟ್ ಬರೆಯೋಕ್ಕೆ ಮತ್ತು CET ಬರೆಯೋಕ್ಕೆ ಹೋದಂತಹ ಮಗು ಇದೆ. ನೀಟಲ್ಲಿ CETನಲ್ಲಿ ಕಾನೂನಿದೆ. ಏನು? ಮಾರಕಾಸ್ತ್ರಗಳನ್ನ ಎತ್ಕೊಂಡು ಹೋಗಬಾರ್ದು, ಕ್ಯಾಲ್ಕುಲೇಟರ್ನ ಎತ್ಕೊಂಡು ಹೋಗಬಾರ್ದು, ಅಥವಾ ಅಲ್ಲೇನಾದ್ರು ಕಷ್ಟ ಆದರೆ ಅವರು ಅದನ್ನು ಹಾಕ್ಕೊಂಡು ನೇಣಾಕೊಂಡು ಸತ್ತೋಗುವಂಥ ರೀತಿಯಲ್ಲಿರುವಂಥ ಯಾವುದೇ ವಸ್ತುಗಳನ್ನ ಎತ್ಕೊಂಡು ಹೋಗಬಾರ್ದು ಅಂತಿದೆ. ಆದರೆ ಲಾಸ್ಟ್ ಇಯರ್ ಒಂದಾಯಿತು, ಅದೇನು ಬುರ್ಕಾ ಹಾಕ್ಕೊಂಡು ಹೋಗೋದ್ರಿಂದ ಒಳಗೆ ಕಾಪಿ ಹೊಡಿಬೋದು ಅಂತ ಹೇಳ್ಬಿಟ್ಟು ಅದನ್ನು ತೆಗೆಸಿದ್ರು. ಅದು ಒಳ್ಳೆಯದಲ್ಲ. ಅದು ಯೂನಿಫಾರ್ಮ್ ಅಂದರೆ ಎಲ್ಲ ಮಕ್ಕಳಿಗೂ ಯೂನಿಫಾರ್ಮೇ. ಆದರೆ ಧರ್ಮಕ್ಕೆ ಸಂಬಂಧಪಟ್ಟಂತಹ ಕುಂಕುಮ ಇಡಬಾರ್ದು ಅಂತ ಯಾರಾದರೂ ಹೇಳಿದಾರಾ? ವಿಭೂತಿ ಇಡಬಾರ್ದು ಅಂತ ಯಾರಾದರೂ ಹೇಳಿದಾರಾ? ಕಾಲಲ್ಲಿ ಮೆಟ್ಟುಗಳು ಇಡಬಾರ್ದು ಅಂತ ಯಾರಾದರೂ ಹೇಳಿದಾರಾ? ಉಂಗುರ ಧರಿಸಬಾರ್ದು ಅಂತ ಯಾರಾದರೂ ಹೇಳಿದಾರಾ? ಅದೇ ರೀತಿ ಜನಿವಾರ ಕೂಡ ಒಂದು. ಜನಿವಾರ ಅಂದರೆ ಉಪನಯನ ಮಾಡ್ತಾರೆ. ಉಪನಯನ, ಮೂರನೇ ಕಣ್ಣು. ಸೂರ್ಯನಿಗೆ ನಮಗೆಲ್ಲ 2 ಕಣ್ಣಿದ್ದಂಗೆ ನಮ್ಮ ಶಿವನಿಗೆ 3 ಕಣ್ಣುಗಳಿರೋದು. ಮೂರನೇ ಕಣ್ಣು ಉಪನಯನ ಮಾಡಿದ ಮೇಲೆ ಆ ಒಂದು ಮನುಷ್ಯನಿಗೆ 3ನೇ ಧರ್ಮ ಅಂದರೆ ನಮ್ಮ ಹಿಂದೂ ಧರ್ಮ ನಮ್ಮ ಬಾಡಿನಲ್ಲೆಲ್ಲ, ದೇಹದಲ್ಲೆಲ್ಲ ಹರಡಿ ಅವರಿಗೆ ಎಲ್ಲ ಧರ್ಮದ ಎಲ್ಲ ನೀತಿ ರೀತಿಗಳನ್ನೆಲ್ಲ ಗೊತ್ತಾಗುವಂತಹ ವಿಚಾರ ಉಪನಯನದ ವಿಚಾರ. ಆ ಉಪನಯನ ಮಾಡಿ ಧರಿಸಿರುವಂಥ ಯಜ್ಞೋಪವೀತವನ್ನು ಪರೀಕ್ಷೆಗೆ ಹೋದಂಥ ಮಗುವನ್ನು ತೆಗಿರಿ ಅಂದಾಗ ಆ ಒಂದು ಎಷ್ಟು ಫಂಕ್ಷನ್ ಮಾಡಿ ದೊಡ್ಡವರೆಲ್ಲ ಆಶೀರ್ವಾದ ಮಾಡಿ ಹಾಕಿರುವಂಥ ಯಜ್ಞೋಪವೀತವನ್ನು ತೆಗೆಯೋಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಧರ್ಮವನ್ನು ನಾವು ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಮಗು ವಾಪಸ್ ಹೋಗಿದೆ. ಆ ಮಗುವಿನ ಭವಿಷ್ಯ ಏನು ಎನ್ನುವುದನ್ನು ಪ್ರತಿಭಟಿಸುತ್ತಾ ನಮ್ಮ ಕರ್ನಾಟಕದಾದ್ಯಂತ ಎಲ್ಲ ಊರುಗಳಲ್ಲೂ ಕೂಡ ಆ ಮಗುವಿನ ವಿಚಾರವಾಗಿ ಅವನ ಭವಿಷ್ಯ ಏನು, ಆ ಭವಿಷ್ಯವನ್ನು ಹಾಳು ಮಾಡಿದಂತಹ ಆ ಒಂದು ಎಂಪ್ಲಾಯೀಸ್ ಏನಿದ್ದಾರೆ ಅವ್ರಿಗೆ ಏನು ಶಿಕ್ಷೆ ಕೊಡ್ತಾ ಇದ್ದೀರಾ, ಸರ್ಕಾರ ಏನು ಮಾಡ್ತಾ ಇದೆ, ಅವ್ರಿಗೆ ಕಠಿಣ ಶಿಕ್ಷೆ ಕೊಡಬೇಕು, ಈ ಮಗುವಿಗೆ ನ್ಯಾಯ ಕೊಡಿಸಬೇಕು ಎನ್ನುವಂಥ ನಿಟ್ಟಿನಲ್ಲಿ ಶ್ರೀನಿವಾಸಪುರದಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತಹ ಈ ಯಜ್ಞೋಪವೀತಕ್ಕೆ ಸಂಬಂಧಪಟ್ಟಂತಹ ಬ್ರಾಹ್ಮಣ ಸಂಘ ಆಗಿರ್ಬೋದು, ವೈಶ್ಯರ ಸಂಘ ಆಗಿರ್ಬೋದು, ಮತ್ತು ಮತ್ತೊಂದು ಬೇರೆ ಬೇರೆ ಒಂದು ಸಮುದಾಯಗಳು, ಯಾವ ಸಮುದಾಯಗಳು ಜನಿವಾರವನ್ನು ಹಾಕ್ತಾರೋ ಹಾಗೂ ಅವರ ಜೊತೆಗೆ ಈ ಒಂದು ಸತ್ಯವನ್ನು ಒಪ್ಪುವಂತಹ ಬೇರೆ ಸಮುದಾಯಗಳು ಕೂಡ ಸೇರಿಕೊಂಡು ನಾಳೆ ಇಲ್ಲಿ ಒಂದು ಮೌನ ಮೆರವಣಿಗೆಯಿಂದ ಪ್ರತಿಭಟನೆಯನ್ನು ಮಾಡಿ ಒಂದು ಮೆಮೊರಾಂಡಮನ್ನು ತಹಸೀಲ್ದಾರ್ ಮೂಲಕ ಸರ್ಕಾರಕ್ಕೆ ಕಳಿಸ್ತಾ ಇದ್ದಾರೆ. ಅದು ಯಾರ್ಯಾರು ಹೇಗೆ ಅನ್ನೋದನ್ನು ಇಲ್ಲಿ ಮುಖಂಡರು ಬಂದಿದ್ದಾರೆ, ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಸರ್, ತಮ್ಮ ಹೆಸರು? ಸುಬ್ರಹ್ಮಣ್ಯಂ. ಏನು ಮಾಡ್ತಾಯಿದ್ದೀರಿ? ನಾಳೆ ಬೆಳಗ್ಗೆ 10:30ಕ್ಕೆ ಇಲ್ಲಿ ನಮಗೆಲ್ಲ ತಿಳಿದಿರೋಂಥ ವಿಚಾರ, CETನಲ್ಲಿ ಆ ಹುಡುಗರು ಯಾರು 3 ಜನಕ್ಕೆ ಯಜ್ಞೋಪವೀತ ತೆಗೆಸಿ ಅವ್ರ ಧರ್ಮಕ್ಕೆ ವಿರುದ್ಧವಾಗಿ ನಡ್ಕೊಂಡು ಬೇಕಂತ ಅವರನ್ನು ಆ ಟೈಮು ಎಲ್ಲ ಆಗೋದ್ಮೇಲೆ ಅವ್ರಿಗೆ ಎಕ್ಸಾಮ್ಗೆ ಹೋಗೋಕ್ಕಾಗ್ದಿರ ಅವ್ರ ಭವಿಷ್ಯನೇ ಹಾಳು ಮಾಡಿರೋಂಥ ಆ ಕೃತ್ಯ ಯಾರ್ಯಾರು ನಡೆಸಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು. ಈ ಭವಿಷ್ಯದಲ್ಲಿ ಮುಂದಿನ ಕುಡಿಗಳು ಇವರು, ಮುಂದಿನ ಸತ್ಪ್ರಜೆಗಳಾಗೋರು ಇವರು. CET ಇರ್ಬೋದು, ಅಲ್ಲಿಂದ BE ಮೆಡಿಕಲ್ಲು, ಇನ್ನೊಂದು IAS ಆಗುವಂಥವ್ರ ಭವಿಷ್ಯ ಹಾಳು ಆಗ್ತಾಯಿದೆ. ಅವ್ರಿಗೆ ಮುಂದೆ ಓದೋದಕ್ಕೆ ಈ CET ಬರೆದು ಅವ್ರ ಭವಿಷ್ಯ ಉತ್ತಮ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಇವ್ರು ಯಾರ್ಯಾರು ಇದರಲ್ಲಿ ಪಾಲ್ಗೊಂಡಿದ್ದಾರೆ, ಅಧಿಕಾರಿಗಳೇ ಇರ್ಬೋದು, ಇನ್ನೊಬ್ಬರೇ ಇರ್ಬೋದು, ಯಾವುದೇ ಇರ್ಬೋದು, ಅವ್ರಿಗೆ ತಕ್ಕ ಶಿಕ್ಷೆ ಆಗಿ ಇವ್ರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ನಾವು ನಾಳೆ ಬೆಳಗ್ಗೆ 10:30ಕ್ಕೆ ಇಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಹತ್ರ ಸೇರಿ ನಾವೆಲ್ಲ ಒಂದು ಶಾಂತಿಯುತವಾಗಿ ನಾವು ಮೆರವಣಿಗೆ ಮಾಡಿ ತಹಸೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ಇದಕ್ಕೆ ಯಾರ್ಯಾರು ಇದಕ್ಕೆ
ಕಾರಣಭೂತರಾಗಿದ್ದಾರೆ. ಅವ್ರಿಗೆಲ್ಲ ಸರ್ಕಾರ ಅವ್ರ ಮೇಲೆ ಆಕ್ಷನ್ ತಗೋಬೇಕು ಅಂತ, ಆ ಮಗುವಿಗೆ ನ್ಯಾಯ ಸಿಗಬೇಕು ಅಂತ ನಾವು ನಾಳೆ ಈ ಒಂದು ಕಾರ್ಯಕ್ರಮನ ಇಟ್ಕೊಂಡಿದ್ದೀವಿ 10:30ಕ್ಕೆ. ತಾವೇನಾಗಿದ್ದೀರಿ? ಯಾವ ಸಂಘದಲ್ಲಿ ಇದ್ದೀರಿ? ನಾನು ತಾಲೂಕು ಬ್ರಾಹ್ಮಣ ಸಂಘದ ಪದಾಧಿಕಾರಿ ಆಗಿದ್ದೀರಿ. ತುಂಬ ಸಂತೋಷ.